ಪಟ್ಟಣದ ಹ್ಯಾಂಡ್ಪೋಸ್ಟ್ ಬಳಿ ಪುರಸಭೆ ವ್ಯಾಪ್ತಿಗೆ ಬರುವ ಮಾಂಸದ ಅಂಗಡಿಗಳ ಮಾಲೀಕರು ಕಳೆದ 1 ವರ್ಷಗಳಿಂದ ಪುರಸಭೆಗೆ ಕಂದಾಯ ಕಟ್ಟಿಲ್ಲ ಎಂದು ಇಂದು ಬೆಳಗ್ಗೆ ಪುರಸಭೆಯ ಕಂದಾಯ ಅಧಿಕಾರಿಗಳ ನೇತೃತ್ವದಲ್ಲಿ ದಿಢೀರ್ ದಾಳಿ ನಡೆಸಿ ಕೋಳಿ ಮತ್ತು ಮಾಂಸದ ಅಂಗಡಿಗಳಿಗೆ ಬೀಗ ಜಡಿದರು. ಈ ಕುರಿತಾಗಿ ಕಂದಾಯಾಧಿಕಾರಿ ರಾಣಿ ಮಾತನಾಡಿ, ನಾವು 10 ಬಾರಿ ಸಂಬಂಧಿಸಿದ ಅಂಗಡಿ ಮಾಲೀಕರಿಗೆ ತಿಳುವಳಿಕೆ ನೀಡಿದ್ದೇವೆ ಮತ್ತು ಕಂದಾಯ ಕಟ್ಟಿ ಎಂದು ಮನವರಿಕೆ ಮಾಡಿದ್ದರೂ ಕೆಲವರು ಕಟ್ಟದೆ ಸತಾಯಿಸುತ್ತಿದ್ದಾರೆ. ಆದ್ದರಿಂದ ಈ ದಿನ ನಾವು ಕಂದಾಯ ಕಟ್ಟದಿರುವ ಎಲ್ಲ ಅಂಗಡಿಗಳನ್ನು ಮುಚ್ಚಿಸುವ ಕಾರ್ಯ ಮಾಡಿದ್ದೇವೆ ಎಂದರು. ಈ ವೇಳೆಯಲ್ಲಿ ಪುರಸಭೆ ಸಿಬ್ಬಂದಿ ರೇಷ್ಮಾ, ಮಹದೇವಸ್ವಾಮಿ, ರಘು, ಹರೀಶ್, ಕೃತಿಕ್, ವಿನೋದ್, ಶ್ರೀರಂಗ ಹಾಗೂ ಪೌರಕಾರ್ಮಿಕ ಬನ್ನಿ ಆ ಕಡೆಗೆ. 12 ಅಂಗಡಿಗಳಿದ್ದಾವೆ. ಅದರಲ್ಲಿ 10 ಕೋಳಿ ಅಂಗಡಿಗಳು, 2 ಮಟನ್ ಅಂಗಡಿಗಳು ಸರ್. ಅದರಲ್ಲಿ 3 ಜನ ಮಾತ್ರ ಕಟ್ಟಿದ್ದಾರೆ. ಇನ್ನು ಉಳಿದವ್ರದೆಲ್ಲ ಬಾಕಿ ಇತ್ತು. ಮತ್ತು ಕೆಲವ್ರದೆಲ್ಲ 2-3 ವರ್ಷದಿಂದ ಬಾಕಿ ಇದೆ. ಇನ್ನು ಉಳಿದವ್ರದ್ದು 1 ವರ್ಷದ ಬಾಕಿ ಇದೆ. ನಾವು ಹಲವಾರು ಬಾರಿ ಬಂದು ಅವ್ರಿಗೆ ಹೇಳಿದ್ದೀವಿ, ಅದೇ ದುಡ್ಡು ಕಟ್ಟಿಲ್ಲ. ಎಷ್ಟು ಬಾಕಿ ಬರಬೇಕು ಮೇಡಮ್ ಅವ್ರದ್ದು ಅಮೌಂಟು? 1 ವರ್ಷಕ್ಕೆ 31,100 ರೂಪಾಯಿ ಸರ್. ಎಷ್ಟು ವರ್ಷದ ಬರ್ಬೇಕು ಅವ್ರದ್ದು? 1 ವರ್ಷಕ್ಕೆ 31,100. ಒಂದು 2-3 ಅಂಗಡಿಯವ್ರು ಮಾತ್ರ 3 ವರ್ಷದ ಕಟ್ಟಿಲ್ಲ ಅಷ್ಟೇ. ಇನ್ನೆಲ್ಲರದು 1 ವರ್ಷದಿದೆ. ಅದ್ರಲ್ಲಿ 3 ಜನ ಕಟ್ಟಿದ್ದಾರೆ. ಮತ್ತೆ ಇನ್ನು ಉಳಿದವ್ರಿಗೆ ನಾವು ತುಂಬಾ ಸಲ ಬಂದು ಹೇಳಿದ್ದೀವಿ, ಅದು ಕಟ್ಟಿಲ್ಲ. ಅದಕ್ಕೆ ಇವತ್ತು ಕಾರ್ಯಾಚರಣೆ ಮೇಡಮ್, ಇದು ಒಬ್ರಿಗ ಇಲ್ಲ ಎಲ್ಲ ಟೋಟಲಿ ಒಂದು ಅಂಗಡಿಗೆ 31,100 ರೂಪಾಯಿ 1 ವರ್ಷಕ್ಕೆ. 1 ವರ್ಷಕ್ಕೆ 12 ಅಂಗಡಿಗಳಿಗೆ. ಮೇಡಮ್, ಈಗ ತೆರವು ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ರೆ ಮೇಡಮ್ ಅವ್ರಿಗೆ? ನೋಟಿಸ್ ಕೊಡೋದಕ್ಕೆ ಅದು ನಮ್ಮ ಪುರಸಭೆ ಜಾಗ ಸರ್, ಅವ್ರ ಸ್ವಂತ ಜಾಗ ಅಲ್ಲ. ಸ್ವಂತ ಜಾಗ ಇದ್ದಲ್ಲಿ ನಾವು ಕಾನೂನು ಪ್ರಕಾರ ಅವ್ರಿಗೆ ನೋಟಿಸ್ ಕೊಟ್ಟು ಬರಬೇಕು ಸರ್.